ಎಲ್ಲ ಮಕ್ಕಳಿಗೂ ನಮಸ್ಕಾರ. ಮಕ್ಕಳೇ, ಚೇರಾಪುಂಜಿ ಸೆ ಆಯಾ ಹೂಂ, ಇದು ಒಂದು ಯಾತ್ರಿಕ ಕತೆ, ಅಂದರೆ ಒಂದು ಪ್ರವಾಸ ಕಥನ ಅಂತ. ಚಿರಾಪುಂಜಿ ಸೆ ಆಯಾ ಹೂಂ ಕಿಸ್ ಪ್ರಕಾರ ಕ ಲೇಖನ ಹೈ ಅಂದರೆ ಪ್ರವಾಸ ಕಥನ ಅಂತ ಬರೀಬೇಕು. ಲೇಖಕರು ಚಿರಾಪುಂಜಿಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಘಟನೆಗಳನ್ನು ಈ ಲೇಖನದಲ್ಲಿ ಬರೆದಿದ್ದಾರೆ. ಇದನ್ನ ಬರೆದಿರೋ ಅಂಥವ್ರು ಪ್ರದೀಪ್ ಪಂತ್ ಅಂತ. ಇವರು ಹಿಂದಿಯ ಪ್ರಸಿದ್ಧ ಲೇಖಕರು. ಇವರು ಹಲವಾರು ಉಪನ್ಯಾಸಗಳನ್ನೆಲ್ಲ ಬರೆದಿದ್ದಾರೆ. प्रदीप पंत जी का जन्म लखनऊ के हल्द्वानी उत्तराखंड में 26 अप्रैल 1941 में हुआ. 1941 ಇಸ್ವಿಯಲ್ಲಿ ಉತ್ತರಾಖಂಡದ ಹತ್ರ ಲಕ್ನೋ ಹತ್ರ ಇರುವಂತಹ ಹಲ್ದ್ವಾನಿ ಅಂತ ಇರುವಂಥ ಒಂದು ಊರಲ್ಲಿ ಹುಟ್ಟಿದ್ರು. पंत जी अब तक 6 ಉಪನ್ಯಾಸ ಪ್ರಕಾಶಿತ ಹುए हैं. ಇದುವರೆಗೂ ಅವರು ಬರೆದಿರುವಂಥ ಹಲವಾರು ಉಪನ್ಯಾಸಗಳಲ್ಲಿ 6 ಪ್ರಕಾಶಿತಗೊಂಡಿದೆ, ಅಂದರೆ ಪ್ರಿಂಟ್ ಆಗಿ ಹೊರಗಡೆ ಬಂದಿದೆ. पंत जी के ಕನ್ನಡ में अनुदित कहानियों का संकलन ನ್ಯಾಯ ಮತ್ತು ಇತರ ಕಥೆಗಳು ಶೀರ್ಷಿಕೆ से ಪ್ರಕಾಶಿತ है. ಇವರು ಕನ್ನಡದಲ್ಲೂ ಕೂಡ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕನ್ನಡಕ್ಕೆ ಅನುವಾದವಾಗಿರುವಂಥ ಕತೆ ನ್ಯಾಯ ಮತ್ತು ಇತರ ಕಥೆಗಳು ಅಂತ, ಅದು ಕನ್ನಡಕ್ಕೆ ಕೂಡ ಪ್ರಕಾಶನಗೊಂಡಿದೆ. पंत जी के देश विदेश की यात्रा ಸಂಸ್ಮರಣೋं के 4 ಸಂಕಲನ है. ಇವರು ಬೇರೆ ದೇಶಕ್ಕೆ, ನಮ್ಮ ದೇಶದಲ್ಲಿ ಸುತ್ತಾಡಿರೋವಂಥದ್ದು, ವಿದೇಶದಲ್ಲಿ ಸುತ್ತಾಡಿರೋವಂಥದ್ದನ್ನ 4 ಲೇಖನಗಳನ್ನು ಪ್ರಸಿದ್ಧವಾಗಿದೆ, 4 ಲೇಖನಗಳನ್ನು ಬರೆದಿದ್ದಾರೆ. पंडित जवाहरलाल नेहरू पर उत्कृष्ट लेखन के लिए पंत जी को जर्नलिस्ट स्लेफियर फाउंडेशन का यूरोप भ्रमण पुरस्कार, उत्तर प्रदेश हिंदी संस्थान का प्रेमचंद अनुशासन पुरस्कार, हिंदी अकादमी द्वारा 2 बार साहित्य कृति पुरस्कार प्राप्त हुआ है. ಇವ್ರಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ರು. ಆ ಲೇಖನಕ್ಕೋಸ್ಕರ ಇವ್ರಿಗೆ ಜರ್ನಲಿಸ್ಟ್ ಫೌಂಡೇಶನ್ ಕಡೆಯಿಂದ ಯುರೋಪ್ ಭ್ರಮಣ್ ಪುರಸ್ಕಾರ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಉತ್ತರ ಪ್ರದೇಶದಲ್ಲಿರುವಂತಹ ಹಿಂದಿ ಸಂಸ್ಥೆಯ ಕಡೆಯಿಂದ ಇವರಿಗೆ ಪ್ರೇಮ್ಚಂದ್ ಅನುಶಾಸನ್ ಪುರಸ್ಕಾರ ಕೂಡ ಬಂದಿದೆ. ಜೊತೆಗೆ 2 ಬಾರಿ ಹಿಂದಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಇವರು साहित्यकार सम्मान उत्कृष्ट व्यंग्य लेखन के लिए हिंदी भवन नई दिल्ली ವ್ಯಂಗ್ಯಶ್ರೀ सम्मान भी ಪ್ರಾಪ್ತ किया है. ಅದೇ ರೀತಿ ವ್ಯಂಗ್ಯ ರಚನೆಗಳನ್ನ ಜಾಸ್ತಿ ಬರೆದಿರೋದ್ರಿಂದ ನೈ ದಿಲ್ಲಿ ಅಂದರೆ ದೆಹಲಿ ಸಂಸ್ಥಾನ ಕಡೆಯಿಂದ ವ್ಯಂಗ್ಯಶ್ರೀ ಸಮ್ಮಾನ್ ಅನ್ನೋಂತಹ ಒಂದು ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಈ ರೀತಿ ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಈ ಚಿರಾಪುಂಜಿ ಸೆ ಆಯಾ ಹೂಂ ಅನ್ನೋದು ಒಂದು ಲೇಖನ. ಇದರಿಂದ ಪಾಠದಿಂದ ಚಿರಾಪುಂಜಿ ಬಗ್ಗೆ ಮಕ್ಕಳಿಗೆ ಪರಿಚಯ ಆಗುತ್ತೆ. ಯಾತ್ರಾ ಸೆ ಪ್ರಾದೇಶಿಕ ಜ್ಞಾನ ಪ್ರಾಪ್ತ ಹೋತಾ ಹೈ, ಅಂದರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೇಗೆ ವಾತಾವರಣ ಇರುತ್ತೆ, ಅಲ್ಲಿನ ಗಾಳಿ ಹೇಗಿರುತ್ತೆ, ಮಳೆಗ ಇರ್ಬೋದು, ಚಳಿ ಇರ್ಬೋದು, ಬಿಸಿಲು ಇರ್ಬೋದು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೋದು. ಲೋಗೋಮೋಕೆ ರಹನ್ ಸಹನ್, ಅಲ್ಲಿರುವಂಥ ಜನರ ಊಟ ತಿಂಡಿ, ವಾಸಿಸುವಂತಹ ವಿಧಾನ, ಪ್ರಾಕೃತಿಕ ದೃಶ್ಯಗಳು, ಸೌಂದರ್ಯ ಆದಿ ಪ್ರತ್ಯಕ್ಷ ಅನುಭವ ಮಿಲ್ತಾ ಹೈ. ಇವೆಲ್ಲ ನಮಗೆ ನಾವಿಲ್ಲಿ ಅಲ್ಲೇ ಹೋಗಿ ನೋಡ್ತಾ ಇದ್ದೀವೇನೋ ಅನ್ನೋಂತಹ ಅನುಭವ ಈ ಪಾಠದಿಂದ ಆಗುತ್ತೆ. ಇಸ್ ಪಾಠ ದ್ವಾರ ಛಾತ್ರ ಚೇರಾಪುಂಜಿ ಕಾ ಪರಿಚಯ ಪ್ರಾಪ್ತ ಕರ್ ಸಕ್ತಾ ಹೈ. ಈ ಪಾಠದ ಮುಖಾಂತರ ಮಕ್ಕಳಿಗೆ ಚಿರಾಪುಂಜಿಯ ಪರಿಚಯವನ್ನು ಮಾಡಿಸಲಾಗುತ್ತೆ. ಇದು ಪಾಠದ ಆಶಯ. ಚೇರಾಪುಂಜಿ ಪಾಠ ಸೆ ಆಪ್ಕೋ ಕ್ಯಾ ಸೀಖ್ ಮಿಲ್ತಾ ಹೈ ಅಂತ 2 ಮಾರ್ಕ್ಸ್ ಕೇಳಿದ್ರೆ, ಚಿರಾಪುಂಜಿ ಸೆ ಆಯಾ ಪಾಠ ಸೆ चेरापूंजी का प्राकृतिक सौंदर्य, लोगों के रहन सहन और लोगों के प्रत्यक्ष अनुभव छात्रों को मिलता है ಅಂತ ಬರಿಬೇಕು. ಮೇಘಾಲಯ ಯಾನಿ ಬಾದಲೋಂ ಕಾ ಘರ್. ಮೇಘಾಲಯ ಅಂದರೆ ಆ ಪದದ ಅರ್ಥ ಬಾದಲೋಂ ಕಾ ಘರ್. ಬಾದಲ್ ಅಂದರೆ ಮೋಡ, ಮನೆ, ಘರ್ ಅಂದರೆ ಮನೆ, ಮೋಡಗಳ ಮನೆ ಅಂತ. 1 ಮಾರ್ಕ್ಸ್ಗೆ ಕ್ವಶನ್ ಬರುತ್ತೆ. ಮೇಘಾಲಯ ಶಬ್ದ ಕಾ ಅರ್ಥ ಕ್ಯಾ ಹೈ ಅಂತ. ಮೇಘಾಲಯ ಶಬ್ದ ಕಾ ಅರ್ಥ ಹೈ ಬಾದಲೋಂ ಕಾ ಘರ್ ಅಂತ ಬರಿಬೇಕು. ಮನೆಯನ್ನು ಮೇಘಾಲಯ ಅನ್ನೋಂತಹ ಪದದ ಅರ್ಥವೇ ಮೋಡಗಳ ಮನೆ ಅಂತ. ಅವ್ರ ಮೇಘಾಲಯ ಕಿ ರಾಜಧಾನಿ ಶಿಲಂಗ್, ಅಂದರೆ ಮೇಘಾಲಯದ ರಾಜಧಾನಿ ಶಿಲಂಗ್. ಏಕ್ ಹರಾ ಭರ ಪರ್ವತೀಯ ನಗರ್, ಇದು ಹಸಿರಿನಿಂದ ಕೂಡಿರೋಂತಹ, ಹರ ಅಂದರೆ ಹಸಿರು, ಭರ ಅಂದರೆ ತುಂಬಿರೋ ಅಂಥದ್ದು, ಹಸಿರಿನಿಂದ ತುಂಬಿರೋ ಅಂತಹ ಪರ್ವತೀಯ ನಗರ್ ಅಂದರೆ ಪರ್ವತಗಳಿಂದ ಕೂಡಿರುವಂತಹ ನಗರ. ಜಹಾ
ಹರ್ ವಕ್ತ್ ಬಾದಲ್ ಉಮಡ್ತೆ ಗುಮಡ್ತೆ ರಹತೆ ಹೈ. ಇಲ್ಲಿ ಹರ್ ವಕ್ತ್ ಅಂದರೆ ಎಲ್ಲ ಸಮಯದಲ್ಲೂ, ವಕ್ತ್ ಅಂದರೆ ಸಮಯ, ಪ್ರತಿ ಸಮಯದಲ್ಲೂ, ಬಾದಲ್ ಅಂದರೆ ಮೋಡಗಳು, ಉಮಡ್ತೆ ರಹತೆ ಹೈ, ಉಮಡ್ತೆ ಗುಮಡ್ತೆ ಅಂದರೆ ಸುತ್ತುತ್ತಾ ಇರ್ತವೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೋಡ ಸುಮ್ಮನೆ ಚಲಿಸ್ತಾನೇ ಇರುತ್ತೆ ಅಂತ, ಉಮಡ್ತೆ ಗುಮಡ್ತೆ ಅಂತ ಅರ್ಥ. ಈಗ ನಾವು ಮಳೆಗಾಲದಲ್ಲಿ ಮಾತ್ರ ನಮ್ಮ ಪ್ರದೇಶದಲ್ಲೆಲ್ಲ ಮೋಡ ಸಂಚಾರ ಆಗೋದನ್ನ ನೋಡ್ತೀವಿ, ಆದರೆ ಇಲ್ಲಿ ಎಲ್ಲ ಸಮಯದಲ್ಲೂ, ವಕ್ತ್ ಅಂದರೆ ಸಮಯ, ಎಲ್ಲ ಕಡೆ ಈ ಮೋಡಗಳು ಸುತ್ತುತ್ತಾ ಇರ್ತವೆ. ಉಮಡ್ ಗುಮಡ್ ಅಂದರೆ ಚಾರೋ ಓರ್ಸೆ ಚಿರ್ನ ಅಂತ, ಎಲ್ಲ ಕಡೆನೂ ಸುತ್ತಾಡೋದು ಅಂತ. ಜಹಾ इतना बड़ा स्वच्छ सुंदर पर्वतीय नगर ಉತ್ತರ ಭಾರತ್ ಮೇ ಕಹಿ ನಹಿ ಹೈ. ಈ ರೀತಿಯಾಗಿರುವಂತಹ ಒಂದು ಸ್ವಚ್ಛವಾಗಿರುವಂತಹ ನಗರ, ಸುಂದರವಾಗುವಂತಹ ಪರ್ವತೀಯ ನಗರ ಅಂದರೆ ಪರ್ವತಗಳಿಂದ ಕೂಡಿರುವಂತಹ ನಗರ ಉತ್ತರ ಭಾರತದಲ್ಲಿ ಎಲ್ಲೂ ಕಂಡು ಬರಲ್ಲ ಅಂತ ಕವಿ ಹೇಳ್ತಾರೆ. ಏಸಾ ಹರಿಮೀತ್ ಬಿ ಶಾಯದ್ ಹಿ ಕೈ ದೇಖ್ನೆ ಕೋ ಮಿಲೆ. ಏಸಾ ಹರಿಮಿತ್ ಅಂದರೆ ಹಸಿರಿನಿಂದ ಕೂಡಿರೋ ಅಂಥದ್ದು, ಹರಿಯಾಲಿ ಅಂತ ಕರೀತಾರೆ ಹಿಂದಿಲಿ, ಅಂದರೆ ಹಸಿರಿನಿಂದ ಕೂಡಿರೋ ಅನ್ನೋದಕ್ಕೆ ಹರಿಮಿತ್ ಅಂತ ಕರೀತಾರೆ. ಆ ರೀತಿ ಶಾಯದ್ ಅಂದರೆ ಬಹುಶಃ, ಹಸಿರಿನಿಂದ ಕೂಡಿರೋ ಅಂತಹ ನಗರ ಬಹುಶಃ ಉತ್ತರ ಭಾರತದಲ್ಲಿ ಎಲ್ಲೂ ನೋಡಕ್ಕೆ ಸಿಗಲ್ಲ ಅಂತ ಹೇಳ್ತಾರೆ. शिलांग से चेरापूंजी की ओर जाता मार्ग दोनों नोम और पहाड़ों और द्रस्तों से पटा पड़ा है. ಈ ಮೇಘಾಲಯದಿಂದ ಚಿರಾಪುಂಜಿಗೆ ಹೋಗುವಂತಹ ನಗರದಲ್ಲಿ ದರಕ್ತ್ ಅಂದರೆ ಮರಗಳು ಅಂತ, ಮರಗಳಿಂದ, ದರಕ್ತು ಅಂದರೆ ಮರಗಳಿಂದ ಕೂಡಿದೆ, ಪಹಡೋಮ್ ಅಂದರೆ ಬೆಟ್ಟ ಗುಡ್ಡಗಳಿಂದ ಕೂಡಿದೆ. ನಾವು ಎರಡೂ ಕಡೆ ಹೋಗುವಂತಹ ಚಿರಾಪುಂಜಿ ಕಿ ಓರ್ ಅಂದರೆ ಚಿರಾಪುಂಜಿಗೆ ಕಡೆಗೆ ಹೋಗುವಂತಹ ಮಾರ್ಗದಲ್ಲಿ ಎರಡೂ ಕಡೆ ಪರ್ವತಗಳಿಂದ ಕೂಡಿದೆ ಮತ್ತು ಮರಗಳಿಂದ ಕೂಡಿದೆ. 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರುತ್ತೆ, ಚೇರಾಪುಂಜಿ ಕಿ ವಿಶೇಷತಾ ಕೆ ಬಾರೆ ಮೇ ಲಿಖಿಯೇ ಅಂತ. ಆವಾಗ ಇದನ್ನು ಬರಿಬೇಕು. ಯಹಾ ಊಂಚಾ ನೀಚಾ ಸರ್ಪಾಕಾರ ರಾಸ್ತಾ ಹೈ. ಇಲ್ಲಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಹಾವಿನ ರೀತಿ ರಸ್ತೆಗಳು ಇದೆ, ಅಂದರೆ ಹಿಂಗೆ ಒಂದು ಕಡೆಯಿಂದ ಹಿಂಗೆ 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 ಸುತ್ಕೊಂಡು ಹೋಗೋ ಥರ ರಸ್ತೆಗಳಿದೆ. ರಾಸ್ತೆ ಕೋ ಪಾರ್ ಕರ್ತೆ ಹುಯೇ ದಿಕಾಯಿ ಪಡ್ತೆ ಹೈ ಬಾದಲ್ ಬಹತಿ ಹೈ. ಅಂದರೆ ಮೋಡಗಳು ಹರಿತಾ ಇದೆಯೇನೋ ಅನ್ನಂಗೆ ನಮಗೆ ಭಾಸವಾಗುತ್ತೆ ಅಂತ. ಬಾದಲ್ ಅಂದರೆ ಮೋಡಗಳು, ರಸ್ತೆ ಕೋ ಪಾರ್ ಅಂದರೆ ದಾಟೋದು, ರಸ್ತೆಯನ್ನು ದಾಟುವಂತಹ ಸಂದರ್ಭದಲ್ಲಿ ನಮಗೆ ಮೋಡಗಳು ನಮ್ಮ ಮೇಲೆ ಚಲಿಸ್ತಿದೆಯೇನೋ ಅಂತ ಅನಿಸುತ್ತೆ. ಸುಹಾನಿ ಹವಾ, ಸುಹಾನಿ ಅಂದರೆ ತಣ್ಣನೆಯ ಗಾಳಿ, ಹವಾ ಅಂದರೆ ಗಾಳಿ. ಅವ್ರು ಕಬಿ ಕಬಿ ಹೋ ಜಾತಿ ಹೈ ಬೂಂದಾ ಬಾಂದಿ. ಬೂಂದಾ ಬಾಂದಿ ಅಂದರೆ ಹನಿ, ಆಗಾಗ ಮಧ್ಯ ಮಧ್ಯ ಹನಿ ಹನಿ ಬೀಳ್ತಾ ಇರುತ್ತೆ, ಮೋಡಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸ್ತಾ ಇರುತ್ತೆ ಅಂತ. ಮೇಘಾಲಯಕ್ಕೆ ಮಾರ್ಗಕ್ಕೆ ಬಾರೆ ಮೇಲೆ ಲಿಖಿ ಅಂತ ಕೇಳಿದಾಗಲೂ ಕೂಡ ನೀವು ಈ ಪ್ಯಾರಾಗ್ರಾಫ್ನ ಬರಿಬೇಕು. ಈ ಪ್ಯಾರಾಗ್ರಾಫಲ್ಲಿ ಏನೇನು ಕ್ವಶನ್ ಬರುತ್ತೆ ಅಂದರೆ, ಮೇಘಾಲಯ ಶಬ್ದ ಕಾ ಅರ್ಥ ಕ್ಯಾ ಹೈ, ಮೇಘಾಲಯ ಕಿ ರಾಜಧಾನಿ ಕಾ ನಾಮ್ ಕ್ಯಾ ಹೈ, ಮತ್ತು ಮೇಘಾಲಯ ಮೇ ಬಾದಲ್ ಕೇಸಾ ಚಲ್ತಾ ಹೈ. ಈ ರೀತಿ ಒಂದೊಂದು ಮಾರ್ಕ್ಸ್ಗೆ ಕ್ವಶನ್ ನೋಡ್ಬೋದು. ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೇವೆ ನೋಡಿ. ಅದೇ ಶಿಲಾಂಗ್, ಮೇಘಾಲಯ ರಾಜ್ಯ ಇದು, ಅಲ್ಲಿ ಶಿಲಾಂಗ್ ನಗರವೇ ಅದರ ರಾಜಧಾನಿ. ಅದರಲ್ಲಿ ಮೇಘಾಲಯಕ್ಕೆ ರಾಸ್ತಾ ಚೆರಾಪುಂಜಿಗೆ ಜಾನೆ ವಕ್ತ್ ಕೈಸಾ ಮಾರ್ಗ ಅಂದರೆ ಸರ್ಪಾಕಾರ ರಾಸ್ತಾ. ಸರ್ಪಾಕಾರ ಅಂದರೆ ಹಾವಿನ ರೀತಿ ಹಿಂಗೆ ಹೋಗುವಂತಹ ರಸ್ತೆಗಳು ಮಧ್ಯ ಮಧ್ಯ ಇದೆ ಅಂತ ಅರ್ಥ. ಅಮಾರಿ ಜೀಪ್ ಶಿಲ್ಲಾಂಗ್ ಸೆ 53 ಕಿಲೋಮೀಟರ್ ದೂರ ಚೇರಾಪುಂಜಿ ಕಿ ಓರ್ ಬಡ್ ರಹಿ ಹೈ. ನಮ್ಮ ಜೀಪು, ನಾವು ಜೀಪಲ್ಲಿ ಹೋಗ್ತಾ ಇದ್ವಿ, 53 ಕಿಲೋಮೀಟರ್ ಇತ್ತು ನಾವು ಹೋಗೋವಂತಹ ಊರಿಂದ, ಮೇಘಾಲಯ ರಾಜ್ಯದ ಶಿಲ್ಲಾಂಗಿಂದ ಚೆರಾಪುಂಜಿಗೆ ಹೋಗುವಾಗ 53 ಕಿಲೋಮೀಟರ್ ದೂರ ನಾವು ಬಡ್ ರಹಿ ಹೈ ಹೋಗ್ತಾ ಇದ್ದೀವಿ. ಮೇರೆ ಸಾಥ್ राज्य के एक अधिकारी श्री संगम और उनके दो दोस्त बैठे हैं. ಅದ್ರ ಲೇಖಕರ ಜೊತೆ ರಾಜ್ಯದ ಒಬ್ಬ ಅಧಿಕಾರಿ, ಅಂದರೆ ಅಲ್ಲೆಲ್ಲ ಊರೆಲ್ಲ ತೋರಿಸ್ಬೇಕಲ್ಲ, ಅದಕ್ಕೆ ರಾಜ್ಯ ಗೊತ್ತಿರೋವಂತಹ ಒಬ್ಬ ಅಧಿಕಾರಿ ಕೂಡ ಇದ್ದರು. ಅವ್ರ ಲೇಖಕಕ್ಕೆ ದೋಸ್ತೆ, ಲೇಖಕರ ಇಬ್ಬರು ಸ್ನೇಹಿತರು ಅವ್ರ ಜೊತೆ ಇದ್ರು. 1 ಮಾರ್ಕ್ಸ್ ಕ್ವಶನ್ ಇದೆ. ಜೀಪ್ ಮೇ ಲೇಖಕ್ಕೆ ಸಾಥ್ ಅವ್ರ ಕೌನ್ ಬೈಟೆ ಹೈ. ಅವ್ರ ಜೊತೆ ಇನ್ಯಾರ್ಯಾರು ಕೂತಿದ್ರು ಅಂದರೆ ಮೇಘಾಲಯಕ್ಕೆ ಏಕ್ ಅಧಿಕಾರಿ ಅವ್ರ ಸಂಗಮ್, ಅವ್ರ ಹೆಸರು ಸಂಗಮ್ ಅಂತ. ಅವ್ರು ಉನ್ಕೆ ದೋಸ್ತ್ ಅಂದರೆ ಅವರ ಲೇಖಕರ ಇಬ್ಬರು ಸ್ನೇಹಿತರು ಹೋಗ್ತಾ ಇದ್ರು. ಮೈ ಜೀಪ್ ಕಿ ಕಿಟಕಿ ಬಂದ್ ಕರ್ತೆ ಹುಯೇ ಸಂಗಮ್ ಸೆ ಪೂಚ್ತಾ ಹೂँ. ನಾನು ತುಂಬ ತಣ್ಣನೆಯ ಗಾಳಿ ಬೀಸ್ತಾ ಇದ್ದಿದ್ದರಿಂದ ಜೀಪನ್ ಕಿಟಕಿ ಹಚ್ಕೊಂಡು ಕೇಳಿದೆ, ಕ್ಯಾ ಸಾಲ್ ಬರ್ ಯಹಾ ವರ್ಷ ಹೋತಿ ರಹತಿ ಹೈ ಅಂತ. ಅಂದರೆ ಸಾಲ್ ಅಂದರೆ ವರ್ಷ, ಬರ್ ಅಂದರೆ ವರ್ಷ ಪೂರ್ತಿ ಇಲ್ಲಿ ಮಳೆ ಆಗ್ತಾನೇ ಇರುತ್ತಾ. ವರ್ಷ ಅಂದರೆ ಮಳೆ, ಸಾಲ್ ಅಂದರೆ ವರ್ಷ, ಕನ್ನಡದ ವರ್ಷ, ಹಿಂದಿಲಿ ವರ್ಷ ಅಂದರೆ ಮಳೆ.
ವರ್ಷ ಪೂರ್ತಿ ಇಲ್ಲಿ ಮಳೆ ಆಗ್ತಾನೇ ಇರುತ್ತಾ ಅಂತ ಕೇಳ್ತಾರೆ. ಜಿ ಹಾಂ, ಹೌದು ಅಂತಾರೆ. ಸಂಗಮ್ ಕಹತೆ ಹೈ ಆಪ್ಕೋ ಜಾನ್ಕರ್ ತಜ್ಜುಬ್ಬಾ ಹೋಗಾ ಕಿ ಮೇಘಾಲಯ ಮೇ ಕಪ್ತ್ ಸೆ ಜಾಯ್ದಾ ಪಾನ್ ಬಿಜ್ಲಿ ಕಾ ಉತ್ಪನ್ನ ಹೋತಾ ಹೈ. ಕಪ್ತ್ ಅಂದರೆ ಯಾವುದಾದ್ರೂ ನಾವು ವಸ್ತುಗಳನ್ನು ತಯಾರು ಮಾಡ್ತೀವಲ್ಲ, ಆಹಾರ ಉತ್ಪನ್ನಗಳಿರ್ಬೋದು, ಬೇರೆ ಉತ್ಪನ್ನಗಳು, ಅದನ್ನ ಕಪ್ತ್ ಅಂತ ಕರೀತಾರೆ. ಅವ್ರು ಹೇಳ್ತಾರೆ, ನಿಮಗೆ ಇದನ್ನು ಕೇಳಿ ಆಶ್ಚರ್ಯ ಆಗ್ಬೋದು, ಇಲ್ಲಿ ನಮಗೆ ಆಹಾರ ಉತ್ಪನ್ನಗಳಿಗಿಂತ ಜಾಸ್ತಿ ಪಾನ್ ಬಿಜ್ಲಿ ಕಾ ಉತ್ಪಾದನೆ, ಪಾನ್ ಬಿಜ್ಲಿ ಅಂದರೆ ವಿದ್ಯುತ್ತು, ಜಲವಿದ್ಯುತ್ತೇ ಜಾಸ್ತಿ ಉತ್ಪಾದನೆ ಮಾಡ್ತೀವಿ ನಾವು. ಹಮ್ ಅತಿರಿಕ್ತ ಬಿಜ್ಲಿ ಅನ್ಯ ರಾಜ್ಯೋಂ ಕೋ ದೇತೆ ಹೈ. ನಾವು ಉಪಯೋಗಿಸ್ಕೊಂಡು ಕರೆಂಟ್ನ ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಗೂ ಕೂಡ ಕರೆಂಟ್ನ ಕೊಡ್ತೀವಿ. ಹೇಸಾ ಅಂತಾರೆ ಇವರು ಆಶ್ಚರ್ಯದಿಂದ. ಹೌದಾ ಅಂತಾರೆ. ಮೈ ಸಚ್ ಮುಚ್ ಆಶ್ಚರ್ಯ ಸೆ ಪೂಚ್ತಾ ಹೂँ. ಅವರು ಆಶ್ಚರ್ಯದಿಂದ ಕೇಳಿದ್ರು. ಸಂಗಮ್ ಕಹತೆ ಹೈ ವೈಸೆ ಹಿ ಯದಿ ವಹಾ ಸಭಿ ಗಾಂವ್ ಬಿಜ್ಲಿ ಸೆ ಜಗ್ಮಗ ಉಟೆ. ಅದರಿಂದನೇ ಇಲ್ಲಿ ಒಂದು ಸಣ್ಣ ಹಳ್ಳಿಲೂ ಕೂಡ ಕರೆಂಟ್ ಇಲ್ಲ ಅನ್ನೋ ಪ್ರಾಬ್ಲಮ್ ಇಲ್ಲ. ಪ್ರತಿ ಹಳ್ಳಿಲೂ ಕೂಡ ಬಿಜ್ಲಿ ಅಂದರೆ ಕರೆಂಟಿಂದ ಜಗ್ಮಗ ಉಟೆ, ಪಳಪಳ ಅಂತ ಇದೆ ನಮ್ಮ ಹಳ್ಳಿಗಳುವೆ ಕರೆಂಟಿಂದ ಅಂತ ಹೇಳ್ತಾರೆ. ತೋಬಿ ಅತಿರಿಕ್ತ ಬಿಜ್ಲಿ ಕಾ ಉತ್ಪಾದನ್ ಹೋತಾ रहेगा. ಪ್ರತಿ ಸಣ್ಣ ಹಳ್ಳಿಗೂ ಕರೆಂಟನ್ನು ನಾವು ಕೊಡ್ತೀವಿ. ಸಾಕು ನಮಗೆ ಅಂತ ನಾವು ಉತ್ಪಾದನೆನ ನಿಲ್ಲಿಸಿಲ್ಲ, ಉತ್ಪಾದನೆಯನ್ನು ಮಾಡಿ ಬೇರೆ ರಾಜ್ಯಕ್ಕೂ ಕೂಡ ಕಳಿಸ್ತೀವಿ ಅಂತ ಹೇಳ್ತಾರೆ. ಮೇಘಾಲಯಕ್ಕೆ ಬಾರೆ ಮೇ ಸಂಗಮ್ ಜಿ ಕ್ಯಾ ಕಹತೆ ಹೈ ಅಂತ 2 ಮಾರ್ಕ್ಸಿಗೆ ಬರುತ್ತೆ. ಆವಾಗ ಈ ಪ್ಯಾರಾಗ್ರಾಫ್ ಬರಿಬೇಕು. ಮೇಘಾಲಯ ಮೇ कप्त के बदले पन बिजली का उत्पादन ज़्यादा होता है और उनके पन बिजली को ಮೇಘಾಲಯ के साथ साथ दूसरे राज्यों को भी वे देते हैं. ಬೇರೆ ರಾಜ್ಯಗಳಿಗೂ ಕೂಡ ಅದನ್ನು ಕೊಡ್ತಾರೆ ಅಂತ ಬರಿಬೇಕು. ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಥ್ಯಾಂಕ್ ಯು. ಎಲ್ಲ ಮಕ್ಕಳಿಗೂ ನಮಸ್ಕಾರ. ಮಕ್ಕಳೇ, ಚಿರಾಪುಂಜಿ ಸೆ ಆಯಾ ಹೂ ಪಾಠವನ್ನು ತಿಳ್ಕೊತಾ ಇದ್ರಿ. ಇದನ್ನು ಬರೆದಿರೋಂತಹ ಲೇಖಕರು ಪ್ರದೀಪ್ ಪಂತ್. ಯಹ್ ಏಕ್ ಪ್ರವಾಸ ಕಥನ್ ಹೈ ಅಂದರೆ ಒಂದು ಪ್ರವಾಸ ಕಥನ. ಲೇಖಕರು ತಾವು ಚಿರಾಪುಂಜಿಗೆ ಹೋದಾಗ ಮೇಘಾಲಯ, ಶಿಲ್ಲಾಂಗು ಅಲ್ಲೆಲ್ಲ ನಡೆದಂತಹ ಅಲ್ಲಿರುವಂತಹ ಜನರ ವೇಷಭೂಷಣಗಳು ಅಥವಾ ಅಲ್ಲಿನ ಮಳೆಯ ಬಗ್ಗೆ ಅದ್ರ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದಾರೆ. ಅದನ್ನು ತಿಳ್ಕೊತಾ ಇದ್ರಿ. ಕಂಟಿನ್ಯೂ ಮಾಡೋಣ. ಪಹಡೋಂಕೋ ನಿಹಾರ್ತೆ ಹುಯೆ ಹಾಗೆ ಬಡ್ರಹೆತೆ. ನಾವು ಪರ್ವತಗಳನ್ನು ಇಳ್ಕೊಂಡು ಮುಂದೆ ನಿಹಾರ್ನ ಅಂದರೆ ತುಂಬ ಇಂಟ್ರೆಸ್ಟಾಗಿ ನೋಡ್ತಾರಲ್ಲ, ಅದನ್ನ ನಿಹಾರ್ನ ಅಂತ ಕರೀತಾರೆ. ನಾವು ತುಂಬ ಇಂಟ್ರೆಸ್ಟಾಗಿ ಅಥವಾ ಆಸಕ್ತಿಯಿಂದ ಈ ಪರ್ವತಗಳನ್ನು ನೋಡಿಕೊಂಡು ಹೋಗ್ತಾ ಇದ್ವಿ. ನಿಹಾರ್ತೆ ಹುಯೆ ಹಾಗೆ ಬಡ್ರೆ ಐತೆ. ಅದನ್ನು ನೋಡ್ತಾ ನೋಡ್ತಾ ತುಂಬ ಆಸಕ್ತಿಯಿಂದ ನೋಡಿಕೊಂಡು ಮುಂದೆ ಚಲಿಸ್ತಾ ಇದ್ವಿ. ಸಡಕ್ಕೆ ಉಸ್ಪಾರ್ ಪಹಡಿ ಕುಹರೆಸೆ ಗಿರಿ ಹುಯಿತಿ. ರಸ್ತೆಗಳಲ್ಲಿ ಈ ಮಧ್ಯ ಈ ಹಳ್ಳ ಕೊಳ್ಳಗಳು ಅಂತಾರಲ್ಲ, ಕುಹರ ಅಂದರೆ ಈಗ ತೂತು ಅಥವಾ ಕಿತ್ತೋಗಿರುತ್ತಲ್ಲ ರಸ್ತೆಗಳು, ಅದನ್ನು ಕುಹರೆ ಅಂತ ಕರೀತಾರೆ. ಅಲ್ಲಲ್ಲಿ ಹಳ್ಳಗಳೆಲ್ಲ ಬಿದ್ದಿದ್ವು. ಅದನ್ನೆಲ್ಲ ದಾಟ್ಕೊಂಡು ನಾವು ಮುಂದೆ ಹೋದ್ವಿ. 3 पर्वतीय आंचलों में बांटा हुआ है ಮೇಘಾಲಯ. ಮೇಘಾಲಯ 3 ಪರ್ವತ ಶ್ರೇಣಿಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಅದ್ಯಾವ್ದ್ಯಾವುದು ಅಂದರೆ ಕಾನ್ಸಿ ಪರ್ವತ್, ಘಾರೋ ಪರ್ವತ್, ಜಯಂತಿಯ ಪರ್ವತ್. ಮೇಘಾಲಯ ಮೇ ರಹೆ ಹುವೆ 3 पर्वतीय आंचलों का नाम लिखिए ಅಂತ ಬರುತ್ತೆ 1 ಮಾರ್ಕ್ಸ್ಗೆ. ಆಗ ನೀವು ಕಾನ್ಸಿ ಪರ್ವತ್, ಘಾರೋ ಪರ್ವತ್, ಜಯಂತಿಯ ಪರ್ವತ್ ಅಂತ ಬರೀಬೇಕು. 3 ಪರ್ವತಗಳು ಇಲ್ಲಿ ಇದೆ ಅಂತ ಹೇಳ್ತಾರೆ. ಅವ್ರ ಹಿನ್ಹಿ 3 पर्वतीय आंचलों से बने हुए है 5 ಜಿಲ್ಲೆ. ಈ 3 ಪರ್ವತಗಳನ್ನು ಒಳಗಡೆನೆ 5 ಜಿಲ್ಲೆಗಳಿಂದ ಈ ಮೇಘಾಲಯ ಆಗಿದೆ ಅಂತ ಹೇಳ್ತಾರೆ. ಹರ್ ಆಂಚಲ್ ಕಿ ಅಪ್ನಿ ಅಲಗ್ ಅಲಗ್ ಸಂಸ್ಕೃತಿ ಹೈ. ಪ್ರತಿಯೊಂದು ಪರ್ವತ ಶ್ರೇಣಿಯಲ್ಲೂ ಕೂಡ ಬೇರೆ ಬೇರೆಯಾದಂತಹ ಸಂಸ್ಕೃತಿ ಇದೆ ಇಲ್ಲಿ ಅಂತ ಹೇಳ್ತಾರೆ. ರೀತಿ ರಿವಾಜ್ ಅಂದರೆ ಅವರ ರೀತಿ ನೀತಿಗಳು. ಪರ್ವ್ ಅಂದರೆ ಹಬ್ಬ, ಉತ್ಸವ ಅಂದರೆ ಜಾತ್ರೆಗಳು. ಅಲಗ್ ಇವೆಲ್ಲ ಬೇರೆ ಬೇರೆ ಇದೆ. ಲೇಕಿನ್ ಹರ್ ಕೈ ಪಾರಿವಾರಿಕ ವ್ಯವಸ್ಥಾ ಮಾತೃಸತ್ತಾತ್ಮಕ ಹೈ. ಇಲ್ಲಿ ಜಾಸ್ತಿ ಮಾತೃಸತ್ತಾತ್ಮಕ ಪರಂಪರೆಯನ್ನು ಜಾಸ್ತಿ ನೋಡ್ತೀವಿ ಅಂತ ಹೇಳ್ತಾರೆ. ಮಾತೃಸತ್ತಾತ್ಮಕ ಪರಂಪರೆ ಅಂದರೆ ಇಲ್ಲಿ ತಾಯಿಯೇ ಮನೆ ಯಜಮಾನಿ. ಎಲ್ಲ ಈಗ ನಾವು ನಮ್ಮ ಕಡೆ ಎಲ್ಲ ಪಿತೃಪ್ರಧಾನ ಕುಟುಂಬ, ಆದರೆ ಅಲ್ಲಿ ಮಾತೃಪ್ರಧಾನ ಕುಟುಂಬ ಅಂತ ಹೇಳ್ತಾರೆ. ಮಾತೃಸತ್ತಾತ್ಮಕ ಅಂದರೆ ಮಾತೃಪ್ರಧಾನ ಕುಟುಂಬ ಆಗಿರುತ್ತೆ. ಹೆಣ್ಮಕ್ಳೇ ಮನೆಯ ಅಧಿಕಾರಿಗಳಾಗಿರ್ತಾರೆ.
ಅವರೇ ಮನೆಯನ್ನು ನಡೆಸೋವಂಥದ್ದನ್ನ ಮಾತೃಪ್ರಧಾನ ಕುಟುಂಬ ಅಂತ ಕರೀತಾರೆ. ಜಾಸ್ತಿ ಮೇಘಾಲಯದಲ್ಲಿ ಮಾತೃಪ್ರಧಾನ ಕುಟುಂಬ ಇದೆ. ಭೂಮಿ, ಧನ್, ಸಂಪತ್ತಿ ಸಬ್ ಮಾँ से बेटी को मिलती है. ಇಲ್ಲಿ ಮನೆಯ ಆಸ್ತಿ ಪಾಸ್ತಿಗಳು, ಭೂಮಿ, ಒಡವೆ, ವಸ್ತು ಏನೇನಿದೆ ತಾಯಿಯಿಂದ ಅದು ಮಗಳಿಗೆ ವರ್ಗಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಹೇಗೆ ತಂದೆಯಿಂದ ಮಗನಿಗೆ ವರ್ಗಾವಣೆ ಆಗುತ್ತೆ, ಮಗಳನ್ನ ಬೇರೆ ಕಡೆ ಮದುವೆ ಮಾಡಿ ಕಳಿಸ್ತಾರಲ್ವ, ಆದರೆ ಇಲ್ಲಿ ಮಗಳೇ ಮನೇಲಿರ್ತಾಳೆ, ಮಗನೇ ಮನೆಯಿಂದ ಹೊರಗಡೆ ಮದುವೆ ಮಾಡಿ ಕಳಿಸ್ತಾರೆ. ಅಂತಹ ಸಂಸ್ಕೃತಿಗೆ ಮಾತೃಸತ್ತಾತ್ಮಕ ಕುಟುಂಬ ಅಂತ ಕರೀತಾರೆ. ಜಾಸ್ತಿ ಮಾತೃಪ್ರಧಾನ ಕುಟುಂಬ ಇಲ್ಲಿ ಅಸ್ತಿತ್ವದಲ್ಲಿದೆ ಅಂತ ಹೇಳ್ತಾರೆ. ಸ್ತ್ರೀ ಕಾ ಯಹಾ ವರ್ಚಸ್ವ ಹೈ. ಸ್ತ್ರೀಯಗಳದೇ ಇಲ್ಲಿ ಅಧಿಪತ್ಯ ಜಾಸ್ತಿ, ಅಂದರೆ ಸ್ತ್ರೀಯರದೇ ಆಡಳಿತ ಅಂತ ಹೇಳ್ತಾರೆ. ಯಹಾ अहसास गौहाटी से मेघालय की सीमा में घूमने के साथ ही होने लगता है. ಇಲ್ಲಿ ಗೌಹಾಟಿಯಿಂದ ಮೇಘಾಲಯದ ಗಡಿಯವರೆಗೂ ಈ ರೀತಿಯಾದಂತಹ ಪದ್ಧತಿಯನ್ನೇ ನಾವು ಜಾಸ್ತಿ ನೋಡ್ತೀವಿ. ತಮಾಮ್ ದುಕಾನೋಂ ಪರ್ ಸ್ತ್ರೀಯ ಸೌದಾ ಬೇಚ್ತಿ और बेहिचक ಬಾತಿಯಾತಿ ದಿಕಾಯಿ ದೇತಿ ಹೈ. ತಮಾಮ್ ದುಕಾನ್ ಅಂದರೆ ಆದಷ್ಟು ಎಲ್ಲ ಅಂಗಡಿಗಳಲ್ಲೂ ಸ್ತ್ರೀಯ ಅಂದರೆ ಹೆಂಗಸರೇ ಸೌದಾ ಬೇಚ್ತಿ ಅಂದರೆ ವ್ಯಾಪಾರವನ್ನು ಮಾಡ್ತಾರೆ. ಸೌದ ಅಂದರೆ ವ್ಯಾಪಾರ ಮಾಡೋದು ಅಂತ. ವ್ಯಾಪಾರ ವ್ಯವಹಾರಗಳನ್ನೆಲ್ಲ ಹೆಣ್ಮಕ್ಳೇ ಮಾಡ್ತಾ ಇರ್ತಾರೆ. ಅವ್ರು ಬೇಹಿಚಿಕ್ ಬತಿಯಾತಿ ದಿಕಾಯಿ ದೇತಿಯ. ಎಲ್ಲ ಕಡೆ ಈ ರೀತಿಯಾದಂತಹ ವಾತಾವರಣವನ್ನೇ ನಾವು ನೋಡ್ತೀವಿ ಅಂತ ಹೇಳ್ತಾರೆ. ಅವ್ರು ಈ ಸೌದ ಅಂದರೆ ಕೊಂಡ್ಕೊಳ್ಳೋದು ತಗೊಳ್ಳೋದು ಅಂತ. ಬೇಹಿಚಿಕ್ ಅಂದರೆ ನಿಸ್ಸಂಕೋಚವಾಗಿ, ಯಾವುದೇ ಇದ್ರಂತಹ ನಾಚಿಕೆ ಅಥವಾ ನಾವು ಹೆಣ್ಮಕ್ಳು ನಾವು ವ್ಯಾಪಾರ ಮಾಡಬಾರ್ದು ಆ ಥರ ನಾಚಿಕೆ ಸ್ವಭಾವ ಇಲ್ಲದೆ ವ್ಯಾಪಾರ ಮಾಡೋದನ್ನು ನಾವು ನೋಡ್ತೀವಿ. ಶಿಲ್ಲಾಂಗ್ ಮೇ ಬಿ ಉನ್ಹೇ ದುಕಾನೋಂ ಪರ್ ಬೈಟೆ ದೇಖಾ ಜಾ ಸಕ್ತಾ ಹೈ. ಶಿಲ್ಲಾಂಗಲ್ಲೂ ಕೂಡ ಹೆಣ್ಮಕ್ಳೇ ವ್ಯಾಪಾರ ಮಾಡೋದನ್ನ ನಾವು ನೋಡಿದ್ವಿ. ಶಾಯದ್ ಯ ಸ್ಥಿತಿ ಪೂರ್ವೋತ್ತರಕ್ಕೆ ಅನ್ಯ ರಾಜ್ಯೋ ಮೇ ಬಿ ಹೈ. ಬಹುಶಃ ಈ ರೀತಿಯಾದಂಥ ಪದ್ಧತಿ ಪೂರ್ವ ಭಾರತದಲ್ಲಿ ಜಾಸ್ತಿ ಕಂಡುಬರುತ್ತೆ. ಭಲೆ ಈ ಮಾತೃಸತ್ತಾತ್ಮಕ ಪರಿವಾರ ವ್ಯವಸ್ಥಾ ನಾವು ಅಲ್ಲೆಲ್ಲ ಜಾಸ್ತಿ ಮಾತೃಪ್ರಧಾನ ಕುಟುಂಬ ಇದ್ರಿಂದ ಅಲ್ಲಿ ಆ ರೀತಿಯಾದಂಥ ವ್ಯವಸ್ಥೆ ಇತ್ತು. ಕುಚ್ ಸಾಲ್ ಪಹಲೆ ಮಣಿಪುರ್ ಕಿ ರಾಜಧಾನಿ ಇಂಪಾಲ್ ಮೇ ಬಿ ಯಹ ಸಬ್ ದೇಖಾ ಜಾತಾ ತಾ. ಮೊದಲು ಮಣಿಪುರದಲ್ಲಿ ಅಲ್ಲಿ ರಾಜಧಾನಿ ಹೆಸರು ಇಂಪಾಲ್ ಅಂತ. ಅಲ್ಲಿ ಕೂಡ ಈ ರೀತಿ ಮಾತೃಪ್ರಧಾನ ಕುಟುಂಬವನ್ನು ನಾನು ನೋಡಿದ್ದೆ ಅಂತ ಕವಿ ಅಲ್ಲಿ ನೋಡಿದಂತಹ ವ್ಯವಸ್ಥೆಯ ಬಗ್ಗೆ ವಿವರಿಸ್ತಾರೆ. ಇದು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಮಾತೃಸತ್ತಾತ್ಮಕ ಕುಟುಂಬಕ್ಕೆ ಬಾರೆ ಮೇ ಲಿಖಿಯೇ ಅಥವಾ ಚಿರಾಪುಂಜಿ ಕೆ ವಿಶೇಷತಾ ಕೆ ಬಾರೆ ಮೇ ಲಿಖಿಯೇ ಅಂದಾಗ ಪರಿವಾರಕ್ಕೆ ವ್ಯವಸ್ಥಾ ಕೆ ಬಾರೆ ಮೇ ಲಿಖಿಯೇ ಅಂದರೆ ಇದು ಬರೀಬೇಕು. ಚಿರಾಪುಂಜಿ ಮೇ ಜಾಯ್ದಾ ಮಾತೃಸತ್ತಾತ್ಮಕ ಕುಟುಂಬ ವ್ಯವಸ್ಥಾ अस्तित्व है. यहाँ शायद भूमಿ, ಧನ್, ಸಂಪತ್ತಿ ಸಭಿ माँ से बेटी को मिलता है ಅಂತ ಬರೀಬೇಕು. ಮೇಘಾಲಯದಲ್ಲಿ ಜಾಸ್ತಿ ಮೋಡದ ವಾತಾವರಣ ಇರುತ್ತಲ್ಲ, ಅದನ್ನ ಗೌಹಾಟಿ ನಗರ ದೃಶ್ಯವನ್ನು ಇಲ್ಲಿ ತೋರಿಸಿದ್ದೀನಿ. ಇಂಪಾಲ್ ಬಗ್ಗೆ ಹೇಳಿದ್ರಲ್ಲ, ಅದು ಮಣಿಪುರದ ರಾಜಧಾನಿ ಇಂಪಾಲ್. ಸ್ತ್ರೀಯೋಂ ಕಾ ಪೂರಾ ಬಾಜಾರ್ ಹಿ ಹೈ. ಅಲ್ಲಿ ಹೆಣ್ಮಕ್ಳದೇ ಪೂರ್ತಿ ಅಂಗಡಿಗಳು ಅಂತ ಹೇಳ್ತಾರೆ. ಜಿಸೆ ಮಾಹಿತಿ ಬಾಜಾರ್ ಕಹತೆ ಹೈ. ಇದನ್ನು ಮಾಹಿತಿ ಬಾಜಾರ್ ಅಂತ ಕರೀತಾರೆ. 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ಗೆ ಕ್ವಶನ್ ಕಂಪಲ್ಸರಿ ಇರುತ್ತೆ. ಮಾಹಿತಿ ಬಾಜಾರ್ ಕೆ ಬಾರೆ ಮೇ ಲಿಖಿಯೇ ಅಂತ. ಅವಾಗ ನೀವು ಈ ಪಾಯಿಂಟ್ಸ್ನ ಬರೀಬೇಕು. ಯಾನಿ ಮಾ ಕಾ ಬಜಾರ್. ಮಾಹಿತಿ ಅಂದರೆ ಮಾ ಅಂತ, ತಾಯಿ ಅಂತ, ಹೆಣ್ಮಕ್ಳ ಬಾಜಾರ್ ಅಂದರೆ ಮಾರ್ಕೆಟು. ದಿನ್ ಭರ್ ಸಾಮಾನ್ ಕಿ ಬಿಕ್ರಿ ಕರ್ ಶಾಮ್ ಕೋ ಅಪ್ನೆ ಘರ್ ಲೌಟ್ತಿ ಹೈ. ಹೆಣ್ಮಕ್ಳು ದಿನಪೂರ್ತಿ ಅಂಗಡಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ, ಸಂಜೆ ಆಗ್ತಿದ್ದಂಗೆ ತಮ್ಮ ಮನೆಗಳಿಗೆ ವಾಪಸ್ ಹೋಗ್ತಾರೆ. ಕಿಸಿ ಪ್ರಕಾರ ಕಾ ವರ್ಗಭೇದ ನಹಿ. ಇಲ್ಲಿ ಯಾವುದೇ ರೀತಿಯಾದಂತಹ ವರ್ಗಭೇದ ಇಲ್ಲ. यानी अमीर घरों की स्त्रियों भी इस ಮಾಹಿತಿ ಬಜಾರ್ ಮೇ ಮಿಲ್ ಜಾಯೋಗಿ. ಶ್ರೀಮಂತ ಮನೆತನದ ಕುಟುಂಬದವರು ಕೂಡ ಇಲ್ಲಿ ಹೆಣ್ಮಕ್ಳು ವ್ಯಾಪಾರ ಮಾಡ್ತಾರೆ, ಬಡ ಕುಟುಂಬದ ಹೆಣ್ಮಕ್ಳು ಕೂಡ ವ್ಯಾಪಾರ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ವರ್ಗಭೇದ ಇಲ್ಲ ಅಂತ ಹೇಳ್ತಾರೆ. ಆ ದೊಡ್ಡ ಅಂಗಡಿಯಲ್ಲಿ ಶ್ರೀಮಂತರು ಇಟ್ಟಿರೋ ದೊಡ್ಡ ಅಂಗಡಿಲಿ ಅಲ್ಲಿರೋ ಅವ್ರ ಹೆಣ್ಮಕ್ಳು ವ್ಯಾಪಾರ ಮಾಡಿದ್ರೆ, ಬಡತನದಲ್ಲಿ ಸಣ್ಣ ಅಂಗಡಿ ಇಟ್ಕೊಂಡಿರೋಂತಹ ಬಡ ಕುಟುಂಬದವರು ಬಡ ಹೆಣ್ಮಕ್ಳು ಇಲ್ಲಿ ವ್ಯಾಪಾರ ಮಾಡ್ತಾರೆ. ಅವ್ರು ಗರೀಬ್ ಘರೋಂ ಕಿ ಸ್ತ್ರೀಯೋ ಭಿ. ಶ್ರೀಮಂತರ ಹೆಣ್ಮಕ್ಳು ಕೂಡ ಬಡವ್ರ ಹೆಣ್ಮಕ್ಳು ಕೂಡ. ಅಮೀರ್ ಅಂದರೆ ಶ್ರೀಮಂತರು, ಗರೀಬ್ ಅಂದರೆ ಬಡವರು. ತಬಿ ಏಕ್ ಮೋಡ್ ನಿಕಲ್ನೆ ಪರ್ ಚೇರಾಪುಂಜಿ ಕಾ ಛೋಟಾ ಸಾ ಬಾಜಾರ್ ದಿಕಾಯಿ ಪಡ್ತಾ ಹೈ. ಅದಾದಮೇಲೆ ಸ್ವಲ್ಪ ತಿರುವು ತಗೊಂಡ್ರೆ
ಚಿರಾಪುಂಜಿಲಿದ್ದಂಥ ಸಣ್ಣ ಸಣ್ಣ ಮಾರ್ಕೆಟ್ಗಳು ನಮ್ಮ ಕಣ್ಣಿಗೆ ಬಿದ್ದವು. और इस बाजार में भी ದುಕಾನೋं पर बैठी है महिलाएं है. ಈ ಸಣ್ಣ ಮಾರ್ಕೆಟಲ್ಲೂ ಕೂಡ ಅಂಗಡಿಲೆಲ್ಲ ಹೆಣ್ಮಕ್ಳೇ ಕೂತಿದ್ರು. ಫಿರ್ ಚಾಹೆ ದುಕಾನ್ ಫಲ್ ಸಬ್ಜಿಯೋಂ ಕಿ ಹೋ, ಚಾಹೆ ಅಂದರೆ ಚಾಯ್ ಅಂತ ಬರೀಬೇಕಿತ್ತು, ಚಾಯ್ ದುಕಾನ್ ಅಂದರೆ ಟೀ ಕಾಫಿ ಅಂಗಡಿಯಲ್ಲೂ ಕೂಡ, ಫಲ್ ಸಬ್ಜಿಯೋ ಅಂದರೆ ಹಣ್ಣು ತರಕಾರಿಗಳನ್ನು ಮಾಡೋವಂಥ ಅಂಗಡಿಗಳಲ್ಲೂ ಕೂಡ ಚಾಯ್ ಕಿ ದುಕಾನ್ ಹೋ, ಯಾವುದಾದ್ರೂ ಟೀ ಅಂಗಡಿ ಆಗ್ಬೋದು, ಹಣ್ಣು ತರಕಾರಿ ಅಂಗಡಿ ಆಗ್ಬೋದು, ಎಲ್ಲ ಅಂಗಡಿಗಳಲ್ಲೂ ಕೂಡ ಹೆಣ್ಮಕ್ಳೇ ವ್ಯಾಪಾರ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಮಾಹಿತಿ ದುಕಾನ್ಗೆ ಬಾಜಾರ್, ಮಾಹಿತಿ ಬಾಜಾರ್ಗೆ ಬಾರೆ ಮೇ ಲಿಖಿಯೇ ಅಂತ 3 ಮಾರ್ಕ್ಸ್ ಕೇಳಿದ್ರೆ ನೀವು ಮಾಹಿತಿ ಬಾಜಾರ್ ಮೇ सब वर्ग भेद नहीं है, अमीर घर के स्त्रियाँ और गरीब घर के स्त्रियाँ सभी दुकानों पर बैठकर व्यापार कर रहे थे. तब तक शाम तक व्यापार करने के बाद अपने घर पर लौट जाते थे. वह चाय की दुकान हो, फल सब्जी के दुकान हो या होटल के दुकान हो, सभी दुकान पर स्त्रियाँ बैठना दिखाई पड़ता है. ಹೆಣ್ಮಕ್ಳೇ ಅಂಗಡಿಯಲ್ಲಿ ಕೂತ್ಕೊಳ್ಳೋದನ್ನು ನಾವು ನೋಡುತ್ತಿದ್ವಿ ಅಂತ ಹೇಳ್ತಾರೆ. ಹಾಗೆ ಬಡ್ತೆ ಹೈ, ನಾವು ಇದರಿಂದ ಮುಂದೆ ಸಂಚರಿಸಿದ್ವಿ ಅಂತ ಹೇಳ್ತಾರೆ. ಇದ್ರ ನೆಕ್ಸ್ಟ್ ಕ್ಲಾಸಲ್ಲಿ ಮುಂದೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.